ಹಲೋ ಎಲ್ಲರಿಗೂ. ಇವತ್ತು ನಾನು ಮತ್ತು ನನ್ನ ತಂಗಿ ಹೇರ್ ಕಟ್ ಮಾಡಿಸೋಣ ಅಂತ ಹೋಗ್ತಾಯಿದ್ದೀವಿ. ತುಂಬ ಲಾಂಗ್ ಇದೆ. ಹೇರ್ ಕಟ್ ಮಾಡ್ಸೋಕೆ ಹೊಟ್ಟೆ ಉರಿತಾ ಇದೆ, ಆದರೆ ಸ್ಪ್ಲಿಟ್ಸ್ ತುಂಬ ಇದೆ. ಹಾಗಾಗಿ ಹೇರ್ ಕಟ್ ಮಾಡಿಸೋಣ ಅಂತ ಇವಾಗ ಸ್ಟೆಪ್ ಕಟ್ ಮಾಡಿಸೋದ, ಲೇಯರ್ ಕಟ್ ಮಾಡಿಸೋದ, ಯು ಕಟ್ ಮಾಡಿಸೋದ, ಫುಲ್ ಕನ್ಫ್ಯೂಷನ್ ಇದೆ. ಸೊ ನೋಡೋಣ ಅಂತ ಹೋಗ್ತಾಯಿದ್ದೀವಿ. ಇಂಪ ಮಾತ್ರ ಸ್ಟೆಪ್ ಕಟ್ಟೇ ಮಾಡೋಣ ಅಂತ ಡಿಸೈಡ್ ಮಾಡಿ ಸ್ಟೆಪ್ ಕಟ್ ಮಾಡಿಸ್ತಾ ಇದ್ದೀವಿ. ಈ ಕಡೆ ಸ್ಟ್ರೈಟು ಅಲ್ಲ, ಈ ಕಡೆ ಕರ್ಲಿನೀವಲ್ಲ, ಆ ಥರ ಹೇರು. ಸೊ ಸ್ಟೆಪ್ ಕಟ್ ಮಾಡಿಸ್ತಾ ಇದ್ದಾಳೆ. ನೋಡೋಣ ಯಾವ ಥರ ಆಗುತ್ತೆ ಅಂತ. ಅಂತೂ ಇಂತೂ ಹೇರ್ ಕಟ್ ಎಲ್ಲ ಆಯಿತು. ಫೈನಲಿ ರಿಸಲ್ಟ್ ಈ ಥರ ಬಂತು. ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ. ನನಗಂತೂ ಲಾಂಗ್ ಹೇರೇ ತುಂಬ ಇಷ್ಟ. ಮತ್ತು ಇವಳು ಒಂದು ಸಲನೂ ಸ್ಟೆಪ್ ಕಟ್ ಎಲ್ಲ ಮಾಡಿಸಿರಲಿಲ್ಲ, ಹಾಗಾಗಿ ಸ್ಟೆಪ್ ಕಟ್ ಮಾಡಿಸ್ಬೇಕು ಅಂತ ಮಾಡಿಸಿದ್ದಾಳೆ. ಹೇಗಾಯಿತು ನೋಡಿ. ತುಂಬ ಸ್ಪ್ಲಿಟ್ಸ್ ಇತ್ತು, ಹಾಗಾಗಿ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡ್ಳು. ನಮ್ಗೆ ಯಾರಿಗೂ ಹೇರ್ ಕಟ್ ಮಾಡಿಸೋದು ಇಷ್ಟ ಇರಲಿಲ್ಲ. ಏನು ಮಾಡೋದು, ಸ್ಪ್ಲಿಟ್ಸ್ ಇತ್ತಲ್ವಾ. ಸೊ ಫೈನಲ್ ರಿಸಲ್ಟು ಹೀಗೆ ಬಂತು. ಮನೆಗೆ ಹೋಗಿ ನೋಡಬೇಕು ಏನಂತಾರೆ, ರಿಯಾಕ್ಷನ್ ಏನು ಅಂತ ನೋಡ್ಬೇಕು ಮನೆಗೆ ಹೋಗಿ.